later. ಹೆಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಧನ್ಯ. ಹಾಗೆ ನನ್ನ ಹೊಸ ಚಾನಲ್ ಧನ್ಯಾ ಶೆಟ್ಟಿ ಯೂಟ್ಯೂಬ್ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ನಾನು ಯಾರಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಸಕಲೇಶ್ಪುರದ ಹುಡುಗಿ ಧನ್ಯ. ಸೊ ಸಕಲೇಶ್ಪುರ ಅಂತ ಕೇಳ್ತಿದ್ದಾಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸಕಲೇಶ್ಪುರ ಅಂದರೆ ಕಾಫಿ ಪ್ಲಾಂಟೇಶನ್ ಏರಿಯಾ, ಅಂದರೆ ಕಾಫಿ ನಾಡು. ಸೊ ನಾನು ಇವತ್ತು ನನ್ನ ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ವ್ಲಾಗ್ ಅಂದಾಗ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಏನು ಟಾಪಿಕ್ ಮೇಲೆ ಮಾಡೋದು ಅಂತ. ಸೊ ನನಗೂ ಆ ಡೌಟ್ ಇತ್ತು. ಆಗ ನಾನು ಅಂದ್ಕೊಂಡಿದ್ದು ಫಸ್ಟ್ ವ್ಲಾಗ್ ಯಾವ್ಯಾವುದೋ ಟಾಪಿಕ್ ಮೇಲೆ ಮಾಡೋದಕ್ಕಿಂತ ನಮ್ಮ ಕಾಫಿ ಪ್ಲಾಂಟೇಶನ್ ಏರಿಯಾನೇ ಯಾಕೆ ನಿಮ್ಮೆಲ್ಲರಿಗೂ ತೋರಿಸ್ಬಾರ್ದು ಅಂತ. ಸೊ ನಾನಿವತ್ತು ನಮ್ಮ ಕಾಫಿ ಪ್ಲಾಂಟೇಶನ್ ಏರಿಯಾನ ತಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಮಾರ್ನಿಂಗ್ ವಾಕ್ ಬಂದಿದ್ದೀನಿ. ಸೊ ಮುಂದೆ ಹೋಗ್ತಾ ನಾನು ನಮ್ಮ ಕಾಫಿ ಪ್ಲಾಂಟೇಶನ್ ಏರಿಯಾನ ತಮ್ಮೆಲ್ಲರಿಗೂ ತೋರಿಸ್ತೀನಿ. A few moments later. ಸೊ ನೋಡ್ತಾ ಇರ್ಬೋದು ಗೈಸ್ ನೀವು ನಮ್ಮ ಪ್ಲ್ಯಾಂಟೇಶನ್ ಏರಿಯಾನ. ಸೊ ಸ್ವಲ್ಪ ಜಾಸ್ತಿನೇ ಟೈಮ್ ಆಗಿಬಿಟ್ಟಿದೆ, ಮಾರ್ನಿಂಗ್ ನಾನು ಬರೋದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ನಾನು ಕೂಡ ಯಾವಾಗಲೂ ತೋಟಕ್ಕೆಲ್ಲ ಬರಲ್ಲ, ಯೂಶಲಿ ಕಡಿಮೆನೇ. ಸೊ ಇವತ್ತು ಮಾರ್ನಿಂಗ್ ವಾಕ್ ಬರೋಣ ಅನ್ನಿಸ್ತು, ಹಾಗೆ ನನ್ನ ಫಸ್ಟ್ ವ್ಲಾಗ್ನು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅನ್ನಿಸ್ತು. ಸೊ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಫ್ಯಾಮ್ ನೀವು ನೋಡ್ತಿರ್ಬೋದು ನಮ್ಮ ಕಾಫಿ ಎಸ್ಟೇಟ್. ಸೊ ಹಾಗೆ ಇವನು ನಮ್ಮ ಎಸ್ಟೇಟ್ ಡಾಗ್ ಚಿಂಟು ಅಂತ. ಮುಂದೆ ಹೋಗ್ತಾ ನಾನು ಇನ್ನೂ ನಮ್ಮ ಪ್ಲಾಂಟೇಶನ್ ಏರಿಯಾನ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಕಾಫಿ ಕೊಯ್ಲಿ ಟೈಮ್ ಮುಗ್ದಿದೆ. ಸ್ವಲ್ಪ ಗಿಡ ಎಲ್ಲ ಹೂವು ಆಗಿತ್ತು, ಬಟ್ ಇವಾಗ ಒಣಗಿದೆ. ಇದೆಲ್ಲ ಕಾಫಿ ಹೂ ಇತ್ತು, ಬಟ್ ಇವಾಗ ಒಣಗಿರೋದನ್ನ ನೀವು ನೋಡ್ಬೋದು. ಸೊ ಫ್ಯಾಮ್ ನೀವು ನೋಡ್ತಾ ಇರ್ಬೋದು ಎಸ್ಟೇಟ್ನ. ಸೊ ದೈನಂದಿನ ಜೀವನದಲ್ಲಿ ತಾವೆಲ್ಲರೂ ತುಂಬ ಬ್ಯುಸಿಯಾಗಿ, ಬಹಳಷ್ಟು ಚಟುವಟಿಕೆಗಳಲ್ಲಿ ನೀವೆಲ್ಲರೂ ಬ್ಯುಸಿಯಾಗಿ ನಮ್ಮ ಸಂತೋಷನೇ ಮರ್ತಿರ್ತೀವಿ. ಸೊ ಈ ಥರ ಒಂದು ಜಾಗಕ್ಕೆ ಬಂದಾಗ ಮೈಂಡ್ ರಿಫ್ರೆಶ್ ಆಗುತ್ತೆ, ಹಾಗೆ ನಮಗೆ ತುಂಬ ಖುಷಿ ನೀಡುತ್ತೆ ಈ ಥರ ಎಲ್ಲ ಜಾಗ. ಸೊ ಫ್ಯಾಮ್ ನಿಮ್ಮೆಲ್ರಿಗೂ ತುಂಬ ಖುಷಿ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಎಸ್ಟೇಟ್ನ ನೋಡ್ತಾ. ಸೊ ಕಾಫಿ ಟೈಮಲ್ಲಿ ಬಂದಿದ್ದರೆ ಬಹುಶಃ ಇನ್ನಷ್ಟು ಖುಷಿ ಆಗ್ತಿತ್ತು. ಇವಾಗ ಕಾಫಿ ಸ್ವಲ್ಪ ಹೂವಾಗಿ, ಅಂದರೆ ಅರ್ಧಂಬರ್ಧ ಹೂವಾಯಿತು, ಬಿಕಾಸ್ ಈ ಸರಿ ಮಳೆ ಸ್ವಲ್ಪ ಸರಿಯಾಗಿ ಆಗಲಿಲ್ಲ. ಸೊ ಅರ್ಧಂಬರ್ಧ ಹೂವಾಗಿ ಈಗ ಸ್ವಲ್ಪ ಒಣಗಿದೆ ಕಾಫಿ ಗಿಡದಲ್ಲಿ ಹೂವೆಲ್ಲ. ಸೊ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಫುಲ್ ಹೂವಾದಾಗ ನಾನು ಖಂಡಿತ ಒಂದು ಬ್ಲಾಗ್ ಮಾಡ್ತೀನಿ. ಸೊ ಈಗ ನೀವು ನೋಡ್ತಿರ್ಬೋದು ನನ್ನ ಹಿಂದೆ ಇರೋದು ನಮ್ಮ ಕಾಫಿ ಎಸ್ಟೇಟ್. Eventually. ನಮ್ಮ ಕಾಫಿ ಎಸ್ಟೇಟ್ನ ನೋಡ್ತಾ ಇದ್ದೀರಾ. ಸೊ ಸಕಲೇಶ್ಪುರ ಅಂತಂದರೆ ನೀವೆಲ್ಲ ಕೆಲವೊಂದಷ್ಟು ನ್ಯೂಸ್ನ ಕೇಳಿರ್ತೀರ, ಈ ಸೈಡ್ ಆನೆ ಅದು ಇದು ಅಂತ. ಸೊ ಹೌದು, ಆನೆಗಳಿದೆ, ಬಟ್ ಈಗ ಸದ್ಯಕ್ಕೆ ಈ ಸೈಡ್ ಬಂದಿಲ್ಲ. ಆ್ಯಂಡ್ ನಮ್ಮ ತೋಟಕ್ಕೂ ಕೂಡ ಈಗ ಒಂದು 2-3 ವರ್ಷದಿಂದ ಆನೆಗಳು ಬಂದಿತ್ತು. ಆ ಟೈಮ್ ಮೋಸ್ಟ್ಲಿ ನಾವು ವಾಟರ್ ಸ್ಪ್ರಿಂಕ್ಲಿಂಗ್ ಟೈಮ್, ಅದು ತೋಟಕ್ಕೆ ನೀರು ಹೊಡಿತಾ ಇದ್ವಿ, ಆ ಟೈಮಲ್ಲಿ ಬಂದಿತ್ತು. ಬಂದುಬಿಟ್ಟು ನಮ್ಮ ತೋಟದ ಹತ್ರ ಕೆರೆ ಇದೆ, ಸೊ ಅಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಟಾಡಿಕೊಂಡು ಆಮೇಲೆ ಬಂದು ಈ ಕಡೆ ಎಲ್ಲ ತೋಟದಲ್ಲೆಲ್ಲ ಬಾಳೆಗೊನೆ ಎಲ್ಲ ತಿಂದು, ಬಟ್ ವಾಟರ್ ಸ್ಪ್ರಿಂಕ್ಲಿಂಗ್ ಪೈಪಿಗೆ ಮಾತ್ರ ಎಲ್ಲ ಏನೂ ಮಾಡಿರಲಿಲ್ಲ, ಎಲ್ಲ ಸೈಡಿಗೆ ಇಟ್ಬಿಟ್ಟು ಬರೀ ಬಾಳೆ ಎಲ್ಲ ತಿನ್ಕೊಂಡು ಹೋಗಿತ್ತು. ಸೊ ಎಸ್ ಗೈಸ್, ಈ ಸೈಡ್ ಆನೆಗಳ ಇದೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ನನ್ನ ಫಸ್ಟ್ ವ್ಲಾಗ್. ಸೊ ಕಾಫಿ ಪ್ಲಾಂಟೇಶನ್ ಏರಿಯಾದಲ್ಲಿ ನನ್ನ ಫಸ್ಟ್ ವ್ಲಾಗ್ನ ನಾನು ಮಾಡಿದೆ. ಸೊ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದೇ ಥರ ವೀಡಿಯೋಸ್ಗಾಗಿ ನನ್ನ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನಷ್ಟು ನಾನು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಗೈಸ್, ಕೈಂಡ್ಲಿ ಸಪೋರ್ಟ್ ಮೀ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.